ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಬ್ಯಾಕ್ ಸ್ಟೇಜ್ ಇಂದ ನೆಡ್ಕೊಂಡು ಹಂಗೆ ರಿಂಗಿಗೆ ಬರ್ತಾರೆ ಅಂಡ್ ಇಡೀ ಕ್ರೌಡ್ ಸಿಎಂ ಪಂಕ್ ಅವರ ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ಸಿಎಂ ಪಂಕ್ ಅವರು ಮೈಕ್ ನ ತಗೊಂಡು ಗ್ರೇಟ್ ಟು ಬಿ ಅಲೈವ್ ಆನ್ ಮಂಡೇ ನೈಟ್ ರಾ ಅಂತ ಹೇಳಿ, ನಿಜವಾಗ್ಲೂ ಇದು ನನ್ನ ಇನ್ನ ಒಂದು ಮನೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾನೇ ಖುಷಿ ಆಗುತ್ತೆ. ಏನೇ ಆಗ್ಲಿ, ರಸಲ್ ಮೇನಿಯಾ ಮುಗಿದಿದೆ, ಈಗ ಧೂಳು ಕೂಡ ಹೋಗಿದೆ. ನಿಜವಾಗ್ಲೂ ರಸಲ್ ಮೇನಿಯಾ ಆದ್ಮೇಲೆ ನನಗೆ ಕೆಲವೊಂದಷ್ಟು ಇಂಜುರೀಸ್ ಗಳಾಯ್ತು, ತುಂಬಾ ತೊಂದರೆಗಳಾಯ್ತು. ಆದ್ರೂ ಕೂಡ ನಾನು ಇಲ್ಲಿಗೆ ಬಂದಿದ್ದೀನಿ. ಏನೇ ಆಗ್ಲಿ, ಈಗ ನನ್ನ ಲೈಫ್ ಅಲ್ಲಿ ತುಂಬಾನೇ ಎನಿಮೀಸ್ ಗಳಿದ್ದಾರೆ ಅಂಡ್ ಆ ಎನಿಮೀಸ್ ಗಳಲ್ಲಿ ಮೊದಲನೇದಾಗಿ ನಾನೇ ನನಗೆ ದೊಡ್ಡ ಎನಿಮಿ ಆದೆ. ಯಾಕಂದ್ರೆ ನಾನು ಬಿಗ್ ಫ್ಯಾಟ್ ಪೆಂಗ್ವಿನ್ ಪಾಲ್ ಎಮಿನ್ ಅವ್ರನ್ನ ನಂಬುದೆ. ಇಷ್ಟು ವರ್ಷದಲ್ಲಿ ಇದೇ ಮೊದಲನೇ ಬಾರಿಗೆ ನಾನು ಇಲ್ಲಿಗೆ ಬರ್ತಾ ಇಲ್ಲ, ಬದಲಿಗೆ ಹಿಂದೆ ಕೂಡ ಬಂದಿದ್ದೆ ಅಂಡ್ ಇದೇ ಜಾಗದಲ್ಲಿ ಪಾಲ್ ಎಮಿನ್ ನನಗೆ ಬಿಟ್ರೇಲ್ ಮಾಡಿದ್ದು. ಒಂದು ಬಾರಿ ಬಿಟ್ರೇಲ್ ಮಾಡಿದ್ರು ಅಂಡ್ ಅದಾದ್ಮೇಲೆ ಮತ್ತೊಮ್ಮೆ ನನಗೆ ಬಿಟ್ರೇಲ್ ಮಾಡಿದ್ರು. ಜೇ ಊಸೋ ನನಗೆ ವಾರ್ನಿಂಗ್ ನ ಕೊಟ್ಟಿದ್ರು, ಆದ್ರೂ ಕೂಡ ನಾನು ಪಾಲ್ ಎಮಿನ್ ಅವ್ರನ್ನ ನಂಬುದೆ. ಬಟ್ ಪಾಲ್ ಎಮಿನ್ ಯಾವಾಗ್ಲೂ ಮಾಡೋ ರೀತಿ ಅವನು ಮೋಸ ಮಾಡ್ದ. ಅಂಡ್ ಎರಡನೇದಾಗಿ ಸಿಎಂ ಪಂಕ್ ವಾನಬಿ ಸತ್ ಫ್ರೀಕಿನ್ ರೋಲೆನ್ಸ್ ಅವರು ಕೂಡ ನನಗೆ ಎನಿಮಿ. ನಿಜವಾಗ್ಲೂ ಇದೆಲ್ಲದನ್ನು ಕೂಡ ಯಾವ ರೀತಿ ಸೆಟ್ ಮಾಡಬೇಕು ಅಂತ ಪಾಲ್ ಎಮಿನ್ ನಿನ್ಗೂ ಕೂಡ ಗೊತ್ತು. ನಾನ್ ಯಾವಾಗ ನಿನ್ ಮೇಲೆ ಕೈ ಹಾಕ್ತೀನೋ ಆಗ್ಲೇ ನನಗೆ ನೆಮ್ಮದಿ ಸಿಗೋದು. ನಾನ್ ನಿನ್ ಕತ್ತನ್ನ ಅಮುಕ್ಬೇಕು, ನಿನ್ನ ಕಣ್ಗುಡ್ಡೆ ಎಲ್ಲದು ಕೂಡ ಹೊರಗಡೆ ಬರಬೇಕು, ಆ ರೀತಿ ನಾನ್ ನಿನಗೆ ಮಾಡಬೇಕು. ಸೊ ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಪಾಲ್ ಎಮಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಪಾಲ್ ಎಮಿನ್ ಅವರು ಬಂದ ಕೂಡಲೇ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ, ಓ ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ, ಈಗ ಇಲ್ಲಿಗೆ ಬಾ, ನೀನ್ ಯಾಕೆ ಆ ರೀತಿ ಮಾಡಿದೆ ಅಂತ ನನಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡು ಯು ಪೆಂಗ್ವಿನ್ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೆತ್ ರೋಲೆನ್ಸ್ ಅವರು ಸ್ಟೇಜ್ ಹತ್ರ ನಿಂತ್ಕೊಂಡು ಹೇಳ್ತಾರೆ, ಪಾಲ್ ಎಮಿನ್ ನಿನ್ನನ್ನು ನಂಬಿದ್ದ. ನಿಜವಾಗ್ಲೂ ಪಾಲ್ ಎಮಿನ್ ನಿನ್ನನ್ನು ಎಷ್ಟು ನಂಬಿದ್ದ ಅಂದರೆ, ನನಗೂ ಕೂಡ ನಿನ್ನ ಮೇಲೆ ನಂಬಿಕೆ ಇತ್ತು, ಬಟ್ ನಾನು ನಿನ್ನನ್ನು ಬೇರೆ ರೀತಿ ನಂಬಿದ್ದೆ, ನಿನ್ನನ್ನು ಟ್ರ್ಯಾಶ್ ಅಂತ ನಂಬಿದ್ದೆ. ಬಟ್ ನನ್ನ ನಂಬಿಕೆ ನಿಜ ಆಯಿತು, ಆದರೆ ಪಾಲ್ ಎಮಿನ್ ಅವರ ನಂಬಿಕೆ ನಿಜ ಆಗಲಿಲ್ಲ. ಆ್ಯಂಡ್ ಪಾಲ್ ಎಮಿನ್ ಅವರು ನಿನಗೆ ಮೋಸ ಮಾಡಿದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಆದರೂ ಕೂಡ ನೀನು ಇಲ್ಲಿಗೆ ಬಂದು ನಿನ್ನನ್ನು ವಾದ ಮಾಡ್ತಾ ಇದೀಯಾ. ಆ್ಯಂಡ್ ನಿನಗೆ ನನ್ನ ಮೇಲೆ ಮಾತ್ರ ಅಲ್ಲ, ಬದಲಿಗೆ ನನಗೆ ನಿನ್ನ ಮೇಲೂ ಕೂಡ ಕೋಪ ಇದೆ. ಯಾಕಂದರೆ ನಾನಿವತ್ತು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿಲ್ಲ ಅನ್ನೋದಕ್ಕೆ ಮೇನ್ ರೀಸನ್ ನೀನೇ. ಸೊ ನೀನೇ ವಿಶ್ ಮಾಡಿದೆ ಅಲ್ವಾ, ನೀನು ಈಗ ಸ್ವಲ್ಪ ನರಕನ ತೋರಿಸ್ಬೇಕು ನಮಗೆ ಅಂತ. ಅದಕ್ಕೆ ನಾನು ನಿನ್ನ ವಿಷ್ನ ಪೂರ್ತಿ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನೇ ನಿನಗೆ ನರಕನ ತೋರಿಸ್ತಾ ಇದ್ದೀನಿ, ನೀನು ಸೂಸೈಡ್ ಮಾಡ್ಕೋಬೇಕು, ಆ ರೀತಿ ನಿನಗೆ ಮಾಡ್ತೀನಿ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಕಳಿಸ್ತಾರೆ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಅಂಡ್ ಅದಾದ್ಮೇಲೆ ಸೆತ್ ರೋಲೆನ್ಸ್ ಅವರು ಕೂಡ ಬರ್ತಾರೆ. ಇಲ್ಲಿ ಒಂದು ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಅವರು ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಬಟ್ 2-on-1 ಸಿಚುಯೇಷನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆಗ ಇಲ್ಲಿ ನಮ್ಮ ಸಿಎಂ ಪಂಕ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು ಬರ್ತಾರೆ. ಸ್ಯಾಮಿ ಝೈನ್ ಅವರು ಬಂದು ಕಾಪಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಸ್ಯಾಮಿ ಝೈನ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಅದಾದ್ಮೇಲೆ ಸೆತ್ ರೋಲೆನ್ಸ್ ಅವರು ಪಾಲ್ ಎಮಿನ್ ಅವರ ಕೈಯಿಂದ ಚೇರ್ ನ ತಗೊಂಡು ಇನ್ನೇನು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಬೇಕು, ಅಷ್ಟೊತ್ತಿಗೆ ಜೇ ಊಸೋ ಅವರು ಕೂಡ ಬಂದು ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಆಗ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಜೇ ಊಸೋ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಸಡನ್ ಆಗಿ ಸಿಎಂ ಪಂಕ್ ಹಾಗೆ ಸ್ಯಾಮಿ ಝೈನ್ ಅವರು ರಿಂಗ್ ಸೈಡ್ ಇಂದ ಸ್ಟೀಲ್ ಚೇರ್ ನ ತಗೊಂಡು ಬರ್ತಾರೆ. ಅಂಡ್ ಆಗ ನಮ್ಮ ಸೆತ್ ರೋಲೆನ್ಸ್ ಬ್ರಾನ್ ಬ್ರೇಕರ್ ಹಾಗೆ ಪಾಲ್ ಎಮಿನ್ ಅವರು ರಿಂಗ್ ಇಂದ ಎಸ್ಕೇಪ್ ಆಗ್ತಾರೆ. ಅಂಡ್ ಸಿಎಂ ಪಂಕ್ ಸ್ಯಾಮಿ ಝೈನ್ ಹಾಗೆ ಜೇ ಊಸೋ ಅವರು ರಿಂಗ್ ಅಲ್ಲಿ ಸ್ಟ್ಯಾಂಡ್ ಟಾಲ್ ಆಗಿ ನಿಂತಿರ್ತಾರೆ. ಓವರ್ ಆಲ್ ಮಂಡೇ ನೈಟ್ ರೋ ಓಪನಿಂಗ್ ಸೆಗ್ಮೆಂಟ್ ಮಾತ್ರ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ಪೆಂಟಾ ಹಾಗೆ ಚಾಡ್ ಗೇಬಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅನೌನ್ಸ್ ಮಾಡಿದ್ದು ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನ, ಬಟ್ ಬಂದಿದ್ದು ಇಲ್ಲಿ ನಮ್ಮ ಚಾಡ್ ಗೇಬಲ್ ಅವರು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಪೆಂಟಾ ಅವರ ಮ್ಯಾಚ್ ಗಳೆಲ್ಲದೂ ಕೂಡ ಅಷ್ಟೇ ಅದ್ಭುತವಾಗಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಬಾರಿ ನಮ್ಮ ಚಾಡ್ ಗೇಬಲ್ ಅವರು ಅವ್ರ ಜೊತೆ ಸೇರ್ಕೊಂಡು ಈ ಒಂದು ಮ್ಯಾಚ್ ನ ಇನ್ನೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಬರ್ತಾರೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಪೆಂಟಾ ಅವರು ಒಂದು ಫ್ಲಿಪ್ ಪಾಯಲ್ ಡ್ರೈವರ್ ನ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ರೋಪ್ ಮೇಲೆ ಜಂಪ್ ಮಾಡಿ ಪಾಯಲ್ ಡ್ರೈವರ್ ನ ಕನೆಕ್ಟ್ ಮಾಡ್ತಾರೆ. ಅದಂತೂ ಸಖತ್ತಾಗಿತ್ತು. ಅಂಡ್ ಹಂಗೆ ಪಾಯಲ್ ಡ್ರೈವರ್ ನ ಹಾಕಿ ಚಾಡ್ ಗೇಬಲ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಪೆಂಟಾ ಅವರು ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸಿಎಂ ಪಂಕ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸ್ಯಾಮಿ ಝೈನ್ ಅವರು ಬಂದು ನಿಜವಾಗ್ಲೂ ತುಂಬಾ ಖುಷಿ ಅನಿಸ್ತಾ ಇದೆ. ಯಾಕಂದ್ರೆ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಾನು ಹಾಗೆ ನೀನು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಇದೀವಿ, ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವ್ರನ್ನ ಫೇಸ್ ಮಾಡ್ತಾ ಇದೀವಿ. ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಸ್ಯಾಮಿ ಝೈನ್ ಅವರು ಸಿಎಂ ಪಂಕ್ ಹೇಳ್ತಾರೆ. ಅಂಡ್ ಹಾಗೆ ನಮ್ಮ ಸಿಎಂ ಪಂಕ್ ಅವರು ನನಗೂ ಕೂಡ ಖುಷಿ ಆಗ್ತಾ ಇದೆ, ಬಟ್
ಈಗ ಸದ್ಯಕ್ಕೆ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಾ ಇದೆ. ಅಂಡ್ ಈಗ ಸದ್ಯಕ್ಕೆ ನನಗೆ ಯಾರ ಮೇಲೆ ನಂಬಿಕೆ ಇಡಬೇಕು, ಯಾರ ಮೇಲೆ ಇಡಬಾರ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಸ್ಯಾಮಿ ಝೈನ್ ಅವ್ರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಹೇಳ್ತಾರೆ, ನನಗೆ ಗೊತ್ತು ನೀನ್ ಏನ್ ಯೋಚನೆ ಮಾಡ್ತಾ ಇದೀಯಾ ಅಂತ, ಬಟ್ ವಾರ್ ಗೇಮ್ ಗಿಂತ ಮುಂಚೆ ನನಗೂ ಕೂಡ ಅದೇ ರೀತಿ ಅನ್ನಿಸ್ತಾ ಇತ್ತು. ಬಟ್ ವಾರ್ ಗೇಮ್ ಅಲ್ಲಿ ನಾನು ಹಾಗೆ ನೀನು ಜೊತೆಯಲ್ಲೇ ಕಂಪೀಟ್ ಮಾಡಿದ್ವಿ. ಅಂಡ್ ನಿಜವಾಗ್ಲೂ ನಾನು ಹಾಗೆ ನೀನು ಸೇರ್ಕೊಂಡ್ರೆ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವ್ರನ್ನ ಈಸಿಯಾಗಿ ಸೋಲಿಸಬಹುದು ಅಂತ ಹೇಳಿ ನಮ್ಮ ಸಿಎಂ ಪಂಕ್ ಹಾಗೆ ಸ್ಯಾಮಿ ಝೈನ್ ಅವರು ಪಿಸ್ಟ್ ಬಾಂಬ್ ನ ಕೊಟ್ಟು ರೆಡಿ ಆಗ್ತಾರೆ ತನ್ನ ಮ್ಯಾಚ್ ಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ. ಇದಾದ್ಮೇಲೆ ನಮಗೆ ಕ್ರೀಡ್ ಬ್ರದರ್ಸ್ ಹಾಗೆ ವಾರ್ ರೈಡರ್ಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಒಂದು ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕ್ರೀಡ್ ಬ್ರದರ್ಸ್ ಅವರು ಐವರ್ ಅವ್ರನ್ನ ಪಿನ್ ಮಾಡಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಸೆತ್ ರೋಲೆನ್ಸ್, ಪಾಲ್ ಲಿಮೆನ್ ಹಾಗೆ ಬ್ರಾನ್ ಬ್ರೇಕರ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾ ಇರ್ತಾರೆ, ಸಿಎಂ ಪಂಕ್ ಹಾಗೆ ಸ್ಯಾಮಿ ಝೈನ್ ಅವರು ಅನ್ಕೋಬಿಟ್ಟಿದ್ದಾರೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಮ್ಮನ್ನ ಈಸಿಯಾಗಿ ಸೋಲಿಸಬಹುದು ಅಂತ, ಅವರು ಗೆದ್ಬಿಡ್ಬಹುದು ಅಂತ ಅನ್ಕೊಂಡಿದ್ದಾರೆ. ಬಟ್ ಅವರಿಗೆ ಚೂರು ಕೂಡ ಯೋಚನೆ ಇಲ್ಲ ಅವರ ಮುಂದೆ ಇರೋದು ಏನು ಅಂತ. ನಿಜವಾಗ್ಲೂ ನಾವಿಬ್ರು ಕೂಡ ಸೇರ್ಕೊಂಡು ಅವರಿಬ್ರು ಕೂಡ ಸುಮ್ಮನೆ ಬಿಡೋದು ಬೇಡ. ಅಂಡ್ ಬ್ರಾನ್ ಬ್ರೇಕರ್ ಅದಕ್ಕಿಂತ ಮುಂಚೆ ನೀನು ನನಗೆ ಇನ್ನ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಸೆತ್ ರೋಲೆನ್ಸ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಆ ಒಂದು ಕೆಲಸ ಏನಪ್ಪಾ ಅಂದ್ರೆ WWE ಅವರು ಬ್ರಾನ್ ಬ್ರೇಕರ್ ಹಾಗೆ ಜೇ ಉಸೋ ಅವರ ಮ್ಯಾಚ್ ನ ಕೂಡ ನೆಕ್ಸ್ಟ್ ಶೋಗೆ ಬುಕ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಜೇ ಉಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಉಸೋ ಅವರು ಬಂದಾಗ ಇಡೀ ಕ್ರೌಡ್ ಈಟ್ 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 ಅಂತ ಇರುತ್ತೆ. ನಮ್ಮ ಜೇ ಉಸೋ ಅವರು ಕೂಡ ರಿಂಗ್ ಗೆ ಬಂದು ಮೈಕ್ ನ ತಗೊಂಡು ಮಾತಾಡ್ತಾರೆ. ನಿಜವಾಗ್ಲೂ ಈಗ ನನ್ನ ಬೆನ್ನಿಂದೆ ತುಂಬಾ ಜನ ನನಗೋಸ್ಕರ ಕಾಯ್ತಾ ಇದ್ದಾರೆ. ಅಂಡ್ ಅದೇ ರೀತಿ ಲೋಗನ್ ಪಾಲ್ ಅವರು ಕೂಡ ನನ್ನ ಹಿಂದೆ ಬಂದು ಅಟ್ಯಾಕ್ ಮಾಡಿ ಹೋಗ್ತಾ ಇದ್ದಾರೆ. ಏನೇ ಆಗ್ಲಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಅವನು ನನ್ನ ಫೇಸ್ ಟು ಫೇಸ್ ಬರ್ತಾನೆ. ಅಂಡ್ ಆಗ ನಾನು ಅವನಿಗೆ ತೋರಿಸ್ತೀನಿ ನಾನು ಯಾರು ಅಂತ ನಮ್ಮ ಜೇ ಉಸೋ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ಬರ್ತಾರೆ ಅಂಡ್ ಜೇ ಉಸೋಗೆ ಹೇಳ್ತಾರೆ, ರಸಲ್ ಮೇನಿಯಾದಲ್ಲಿ ನೀನು ನನ್ನನ್ನ ಸೋಲ್ಸಾದ್ಮೇಲೆ ಇದೇ ಮೊದಲನೇ ಬಾರಿಗೆ ನಾನು ಇಲ್ಲಿಗೆ ಬರ್ತಾ ಇರೋದು. ಏನೇ ಆಗ್ಲಿ ನಿನ್ನನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ನನಗೆ ಚಾಂಪಿಯನ್ ಅಂತ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ನಾನೇ ನಿಜವಾದ ಚಾಂಪಿಯನ್. ಅಂಡ್ ನಾನೀಗ ಆಡಮ್ ಪಿಯರ್ಸ್ ಅವರ ಬಳಿ ಮಾತಾಡಿದ್ದೀನಿ. ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಿನ್ನ ಹಾಗೆ ಲೋಗನ್ ಪಾಲ್ ಅವರ ಮ್ಯಾಚ್ ಅಲ್ಲಿ ಯಾರೇ ಗೆದ್ರು ಕೂಡ ಆ ಒಂದು ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ನಾನು ನನ್ನ ಕೈಗೆ ತಗೋತೀನಿ, ರಿಯಲ್ ಚಾಂಪಿಯನ್ ಆಗ್ತೀನಿ ಅಂತ ನಮ್ಮ ಗಂತರ್ ಅವರು ಹೇಳ್ತಾ, ಅಂಡ್ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ, ನೀನೇ ನನ್ನನ್ನ ಫೇಸ್ ಮಾಡು, ನೀನೇ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಚಾಂಪಿಯನ್ ಆಗಿ ನನ್ನನ್ನ ಫೇಸ್ ಮಾಡೋದಕ್ಕೆ ಬಾ ಅಂತ. ಯಾಕಂದ್ರೆ ನಿನ್ನನ್ನ ಫೇಸ್ ಮಾಡೋದ್ರಲ್ಲಿ ಇರೋ ಮಜಾ ನಿಜವಾಗ್ಲೂ ಬೇರೆ ಯಾವ್ದ್ರಲ್ಲೂ ಕೂಡ ಇರೋದಿಲ್ಲ. ಯಾಕಂದ್ರೆ ನಾನು ಮತ್ತೊಮ್ಮೆ ನಿನ್ನನ್ನ ಸೋಲಿಸಿ ನಿನ್ನ ಜಾಗ ಯಾವುದು ಅಂತ ನಿನಗೆ ತೋರಿಸ್ಬೇಕು ಅಂತ ನಮ್ಮ ಗಂತರ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇ ಉಸೋ ಅವರು, ಗಂತರ್ ಈಗ ನೀನು ನನ್ನ ಜಾಗದಲ್ಲಿ ಇದೆಯಾ, ಈ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಜಾಗದಲ್ಲಿ ಇದೆಯಾ, ಅಂಡ್ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ನಾನು ಯೂಟ್ಯೂಬರ್ ನ ಸೋಲಿಸಿ ನಿನ್ ಮೇಲೆ ಬರ್ತೀನಿ ಅಂಡ್ ಮತ್ತೊಮ್ಮೆ ನಿನ್ನನ್ನ ಸೋಲಿಸ್ತೀನಿ ಅಂತ ನಮ್ಮ ಜೇ ಉಸೋ ಅವರು ಗಂತರ್ ಅವರಿಗೆ ಹೇಳ್ತಾರೆ. ಇದಾದ್ಮೇಲೆ ನಮಗೆ ಏಜ್ ಸ್ಟೈಲ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಫಿನ್ ಬ್ಯಾಲರ್ ಹಾಗೆ ಏಜ್ ಸ್ಟೈಲ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫೈರ್ ಮಾಡೋದಕ್ಕೆ ನಮ್ಮ ಜೆಡಿ ಮೆಕ್ಡೊನಗ್ ಹಾಗೆ ಕಾರ್ಲಿಟಾ ಅವರು ಕೂಡ ಬರ್ತಾರೆ. ಬಟ್ ಅಲ್ಲಿಗೆ ನಮ್ಮ ಪೆಂಟಾ ಅವರು ಬಂದು ಜೆಡಿ ಮೆಕ್ಡೊನಗ್ ಅವರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಕಾರ್ಲಿಟಾ ಅವರಿಗೆ ಮತ್ತೊಮ್ಮೆ ಫ್ಲಿಪ್ ಡ್ರೈವರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಅಲ್ಲಿಗೆ ಅವರಿಬ್ರು ಕತೆ ಮುಗಿಯುತ್ತೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಏಜ್ ಸ್ಟೈಲ್ ಅವರು ಫಿನ್ ಬ್ಯಾಲರ್ ಅವರಿಗೆ ಫಿನಾಮಿನಲ್ ಫೋರಮ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊತಾರೆ. ಇದಾದ್ಮೇಲೆ ನಮಗೆ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಕೂಡ ಇವತ್ತು ಅದ್ಭುತವಾದ ಪ್ರೋಮೋನ ಕಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸಂಡೇ ಬ್ಯಾಕ್ ಲ್ಯಾಶ್ ಅಲ್ಲಿ ನಾನ್ ಸೋತಿಲ್ಲ, ಬದಲಿಗೆ ಲೈರಾ ವಾಲ್ಕೈರಾ ಅವರು ಸೋತಿರೋದು. ನೀವ್ ಯಾರು ಕೂಡ ನನ್ನನ್ನ ನಂಬೋದಿಲ್ಲ ಅಲ್ವಾ? ಸೊ ಈಗ ಯಾರು ಹಾಸ್ಪಿಟಲ್ ಅಲ್ಲಿ ಇರೋದು? ಅಫ್ಕೋರ್ಸ್ ಲೈರಾ ವಾಲ್ಕೈರಾ ಅವರು, ಅದಕ್ಕೋಸ್ಕರ ಅವರೇ ಸೋತಿರೋದು. ಏನೇ ಆಗ್ಲಿ ಅವ್ರು ಬಂದ್ಮೇಲೆ ನಾನು ನೋಡ್ಕೋತೀನಿ ಅಂತ ಇಡೀ ವಿಮೆನ್ಸ್ ಲಾಕರ್ ರೂಮ್ಗೆ ಅವರು ವಾರ್ನಿಂಗ್ ನ ಕೊಡ್ತಾರೆ. ನೀವ್ ಯಾರು ಕೂಡ ಸೇಫ್ ಇಲ್ಲ, ಯಾಕಂದ್ರೆ ಮ್ಯಾನ್ ನಿಮ್ನ ಯಾರನ್ನು ಕೂಡ ಬಿಡೋದಿಲ್ಲ ಅಂತ. ಇದಾದ್ಮೇಲೆ ನಮಗೆ ರಾನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜೂಲಿಯಾ ಅಂಡ್ ರಾಕ್ಸಿನಿ ಪ್ರೀಸ್ ವರ್ಸಸ್ ರಿಯಾ ರಿಪ್ಲಿ ಹಾಗೆ ಇಯೋಸ್ಕೈ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ನೆನ್ನೆ ಒಂದು ಸ್ಕ್ರಿಪ್ಟ್ ಲೀಕ್ ಆಗಿತ್ತು. ಅದರಲ್ಲಿ ಏನಿತ್ತಪ್ಪ ಅಂದ್ರೆ ಈ ಒಂದು ಮ್ಯಾಚ್ ಮುಗಿದ್ಮೇಲೆ ನಮಗೆ ಆಸ್ಕಾ ಹಾಗೆ ಕೈರಿಸಿನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ಅಂತ. ಸೊ ಆ ಒಂದು ವಿಚಾರ ಲೀಕ್ ಆಗಿದ್ದಕ್ಕೆ ಇವತ್ತು ರಿಟರ್ನ್ ನೋಡೋದಕ್ಕೆ ಸಿಕ್ಕಿಲ್ಲ. ಆದ್ರೂ ಕೂಡ WWE ಅವರು ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಮೇನ್ ಇವೆಂಟ್ ಅಲ್ಲಿ ಇಡ್ತಾರೆ. ನಿಜವಾಗ್ಲೂ ರಿಟರ್ನ್ ಆಗ್ಲಿಲ್ಲ ಅಂದ್ರೆ ಮೇನ್ ಇವೆಂಟ್ ಅಲ್ಲಿ ಯಾಕೆ ಇಡ್ತಾರೆ ಗುರು ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ಓವರ್ ಆಲ್ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು, ಚೆನ್ನಾಗಿತ್ತು ಮ್ಯಾಚ್, ಅದರಿಂದಾನೇ ಮೈನ್ ಇವೆಂಟ್ ಅಲ್ಲಿ ಇಟ್ರು ಅಂತ ಅನ್ಕೋತೀನಿ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಹಾಗೆ ಇಯೋಸ್ಕೈ ಅವರು ವಿನ್ ಆಗಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ರಿಯಾ ರಿಪ್ಲಿ ಅವರು ಇಯೋಸ್ಕೈ ಅವರ ಕೈನ ಮೇಲ್ಗಡೆ ಎತ್ತಿಡಿತಾರೆ ಅಂಡ್ ಅವರ ಚಾಂಪಿಯನ್ಶಿಪ್ ನೇ ನೋಡ್ತಾ ನಿಂತಿರ್ತಾರೆ. ಓವರ್ ಆಲ್ ಇಷ್ಟು ಇವತ್ತಿನ ಮಂಡ್ಯ ನೈಟ್ ರೋಲಿ ಆದಂತಹ ವಿಚಾರ. ಮಂಡ್ಯ ನೈಟ್ ರೋ ಕಡೆ ಬರೋದಾದ್ರೆ ಡೀಸೆಂಟ್ ಆಗಿತ್ತು, ಅಷ್ಟೊಂದೇನು ದೊಡ್ಡ ದೊಡ್ಡ ವಿಚಾರಗಳು ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಯಾವ ರೀತಿ ಕಳೆದ ವಾರ ನೋಡೋದಕ್ಕೆ ಸಿಕ್ಕಿತ್ತೋ ಅಷ್ಟೊಂದೇನು ಇಂಟ್ರೆಸ್ಟ್
ಇಂಟ್ರೆಸ್ಟಿಂಗ್ ವಿಚಾರ ನೋಡೋದಕ್ಕೆ ಸಿಗ್ಲಿಲ್ಲ, ಆದ್ರೂ ಕೂಡ ಒಂದು ಬಾರಿ ನೋಡಬಹುದು ಗುರು. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.